ಅತ್ತೆ, ಡ್ಯಾಡ್ಗೆ ನೀವು ಓವರ್ ಆಗಿ ಬಿಲ್ಡಪ್ ಕೊಟ್ರಿ ಅಂತ ಅನಿಸ್ತಿತ್ತು. ಆದ್ರೆ ಈಗ ಅವ್ರು ಆಡ್ತಿರೋ ಆಟಕ್ಕೆ ನೀವು ಕೊಡ್ತಿರೋ ಬಿಲ್ಡಪ್ ಕಮ್ಮಿ ಅಂತಾನೆ ಅನಿಸ್ತಿದೆ. ಇಷ್ಟೊತ್ತು ಗೇಮ್ ಶುರು ಆಗ್ಲಿ ಅಂತ ಕಾಯ್ತಿದ್ದೆ. ಇನ್ ಮುಂದೆ ನೋಡ್ತಿರು, ಅಣ್ಣ ಹೇಗೆ ಉಸಿರುವಳ್ಳಿ ತರ ಸಿಚುವೇಶನ್ ತಕ್ಕಂಗೆ ಬಣ್ಣ ಬದಲಾಯಿಸಿ ಎಲ್ಲಾರ್ನು ಕುಣಿಸ್ತಾನೆ ಅಂತ. ಈಗ ಅವರು ಎಲ್ಲಾರ್ ಮುಂದೆ ತಾಳಿಗುಟ್ಟನ್ನ ಒಪ್ಕೊಳ್ಳೇಬೇಕು. ಎಲ್ಲಾನು ಒಟ್ಟಿಗೆ ಆಗ್ಬೇಕು ಅಂದ್ರೆ ಹೇಗತ್ತೆ? ವಿ ನೀಡ್ ಸಮ್ ಟೈಮ್. ನೋ, ನಿಮ್ ಕೆಟ್ಟ ಖುಷಿಗೆ ಹುಚ್ಚಾಟಕ್ಕೆ ನನ್ ಮಗನ್ ಜೀವನನ ಉಪಯೋಗಿಸ್ಕೊಳ್ತಿದ್ದೀರಾ. ಇವನನ್ನ ಹಾಳ ಮಾಡ್ಕೊಂಡು ನೀವ್ಗಳು ಆಟ ಆಡ್ತಿದ್ದೀರಾ. ಛೇ, ತಗೊಳಪ್ಪ, ಇದು ನಿನ್ಗೆ, ಇದು ಕರ್ಣ ಸರ್ಗೆ, ಇದು ನಾನು. ಆದ್ರೂ ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ ಅಲ್ವಾ? ಇದನ್ ಜೊತೆ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕಿತ್ತು. ಆಗಿದ್ದೆಲ್ಲ ಏನೂ ಆಗ್ತಾನೆ ಇರ್ಲಿಲ್ಲ. ಅಥವಾ ಮದ್ವೆ ಮಂಟಪದಲ್ಲಿ ನಾನು ಗಟ್ಟಿಯಾಗಿ ನಿಂತು ಮದ್ವೆ ಬೇಡ ಅಂತ ಹೇಳ್ಬೇಕಿತ್ತು. ಆಗ ನಾವಿಬ್ರು ಇಷ್ಟು ನಾಟಕ ಮಾಡೋ ಹಾಗೆ ಇರ್ತಿರ್ಲಿಲ್ಲ. ಎಲ್ರು ನನ್ನಿಂದ ಸುಮ್ನೆ ಕಷ್ಟ ಪಡೋ ಹಾಗಾಯ್ತು. ಮುಗಿತಾ ನಿನ್ ಗೋಳಾಟ? ಎಲ್ಲ ನನ್ನಿಂದನೇ ಆಗಿದ್ದು, ನಾನಿದೆ ಕಾರಣ, ನನ್ನಿಂದ ಎಲ್ರಿಗೂ ತೊಂದ್ರೆ. ಅಬ್ಬಬ್ಬಬ್ಬ ಅಕ್ಕ, ಏನೇ ಆಗಿದೆ ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ನಿನಗೆ ಅರ್ಥನೇ ಆಗಲ್ವಾ ನಿಧಿ? ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅದು ದೊಡ್ಡ ಜವಾಬ್ದಾರಿ. ಆದ್ರೆ ನಾನು ತಾಳಿ ಕಟ್ಟಿಸ್ಕೊಳ್ದೆ ಆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಪಾಪ ಮನೆಯವರೆಲ್ಲ ಅದನ್ನೇ ನಂಬ್ಕೊಂಡಿದ್ದಾರೆ. ಎಲ್ಲ ನೆನ್ಪಿಸ್ಕೊತಾ ಇದ್ರೆ ತಲೆನೇ ಕೆಟ್ಟ ಹೋಗುತ್ತೆ. ನೋಡು ನೋಡು ನೋಡು, ಮತ್ತೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನೀನ್ ಈ ರೀತಿ ತಲೆ ಕೆಡ್ಸ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ಕಣೆ. ನಿಧಿ ಪ್ಲೀಸ್, ನಾವು ಸೀರಿಯಸ್ ಆಗಿ ಏನಾದ್ರೂ ಯೋಚನೆ ಮಾಡ್ಬೇಕು. ಏನ್ ಸರ್ ನಿಮ್ ಮಾತಿನ ಅರ್ಥ? ನಾನ್ ಸೀರಿಯಸ್ ಆಗಿಲ್ಲ ಅಂತನಾ? ಸರಿ ಆಯ್ತು ಬಿಡಿ. ಐಸ್ ಕ್ರೀಮ್ ತಿನ್ಸ ಕರ್ಕೊಂಡ್ ಬಂದಿದ್ಕೋ ಸಾರ್ಥಕ ಆಯ್ತು ನೋಡು. ಇವಾಗ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋಣ. ಮೊದ್ಲು ಮನೇಲಿ ಏನ್ ಹೇಳಿ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ಬೇಕು. ಏನೇ ಹೇಳಿದ್ರು ತಪ್ಪಿಸ್ಕೊಳಕ್ ಆಗಲ್ಲ ಬಿಡಿ ಸರ್. ಇದೇನ್ ಹೀಗ್ ಹೇಳ್ತಿದ್ಯಾ? ಸೊಲ್ಯೂಷನ್ ಅದ ಟೆನ್ಷನ್ ಕೊಡ್ತಿದ್ದೀರಲ್ಲ. ಇವಾಗ ನೀವ್ ಹೋಗಿ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಮಂಟಪದಲ್ಲಿ ತಾಳಿ ಕಟ್ಬೇಕು ಅಂತ ಡಿಸಿಷನ್ ತಗೊಂಡಿರೋರ್ ಮುಂದೆ ಹೋಗ್ಬಿಟ್ಟು ಇವಾಗ ನಾನ್ ತಾಳಿ ಕಟ್ಟಕ್ ಆಗಲ್ಲ ಅಂತ ಹೇಳಕ್ ಆಗುತ್ತಾ? ಇನ್ನೇನ್ ಮಾಡಕ್ ಆಗುತ್ತೆ? ತಾಳಿ ಕಟ್ಟೋ ಕೈಯನ್ನ ಯೋಚನೆ ಮಾಡ್ತಾ ಹೋಗೋಣ. ಅವಾಗ ಏನಾದ್ರೂ ಐಡಿಯಾ ಸಿಗ್ಬೋದು. ಕೈಯಿಂದನಾ? ಕರೆಕ್ಟ್ ಸರ್. ಬೇಕಾದ್ರೆ ಕೈಯೇ ಮುರಿದ್ ಬಿಡ್ಬೋದು. ಆಗ ತಾಳಿ ಕಟ್ಟೋ ವಿಷಯನೇ ಬರಲ್ಲ. ಏನ್ರಿ ನೀವು ಕೈ ಮುರಿದೆಲ್ಲ ಹೇಳ್ತಿದ್ದೀರಾ? ಮತ್ತೆ ಇವಾಗ ನೀವು ಬೇಡ ಅಂದ್ರೆ ಅದೇ ಕೈಯಿಂದ ತಾಳಿ ಕಟ್ಸ್ಬಿಡ್ತಾರೆ. ಅದ್ ಬೇಕಾ ನಿಮ್ಗೆ? ಇದಿ ಡಾಕ್ಟರ್ ಆಗಿ ನೀನೇ ಕೈ ಮುರಿಯೋ ಯೋಚನೆ ಮಾಡ್ತಿದ್ಯಲ್ಲ. ನೋಡಿದ್ರ ಏನ್ ಮಾಡ್ಬಾರ್ದು ಅಂತ ನಿಮ್ಗೆ ಇವಾಗ ಗೊತ್ತಾಯ್ತಲ್ವಾ? ಹೀಗೆ ಏನಾದ್ರು ಯೋಚನೆ ಮಾಡ್ತಾ ಹೋದ್ರೆ ಏನಾದ್ರೂ ಒಂದ್ ಐಡಿಯಾ ಸಿಕ್ಕೇ ಸಿಕ್ಕತ್ತೆ. ನೋಡಿದ್ರ ಅತ್ತೆ, ಪಾಲಕ್ ಬೆಂಕಿ ಇಟ್ಟಾಗ ಹನುಮಂತ ಇಡೀ ಲಂಕೆನೆ ಸುಟ್ಟ ಅನ್ನೋ ಹಾಗೆ ಇವ್ರ ಜೀವನನೇ ಉರ್ದು ಹೋಗ್ತಿದ್ರು. ನಮ್ ನೆಮ್ಮದಿನ ಹೇಗ್ ಕಿತ್ಕೊಂಡ್ ತಿಂತಿದ್ದಾರೆ ಅಂತ. ಅವ್ರ ನಗುನೆ ನಮ್ ನೆಮ್ಮದಿ ಕೊಳ್ಳಿ ಅನ್ನೋದಾದ್ರೆ ಮೊದ್ಲು ಅದನ್ನ ಅಳಿಸ್ಬೇಕು. ಇಲ್ಲ ಅಂದ್ರೆ ನಾವ್ ಅಳ್ತಾ ಕೂರ್ಬೇಕಾಗತ್ತೆ. ಏನ್ ವಿಷಯ ತುಂಬಾ ಗಂಭೀರ. ಸಂಜು ನಿನ್ ಫೋನ್ಗೆ ಒಂದು ಫೋಟೋ ಕಳ್ಸಿದಾನೆ, ನೋಡು. ಡ್ಯಾಡ್, ಅವ್ರ ಕಣ್ಣಲ್ಲಿ ದುಃಖದ ಕೋಡಿ ಹರಿಸ್ಬೇಕು ಅಂತ ಹೇಳ್ತಿದ್ರಿ. ಆದ್ರೆ ಅವ್ರ ಕಷ್ಟ ಕೊಟ್ಟಷ್ಟು ಆನಂದ ಬಾಷ್ಪ ಸುರಿಸ್ತಾ ಕೂತಿದ್ದಾರೆ. ಅವರ ಆನಂದನ ಹೇಗೆ ನಂದಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನಾಳೆ ಏನಾಗುತ್ತೆ ಅಂತ ನೆನ್ಸ್ಕೊತಿದ್ರೆ ಭಯ ಆಗ್ತಿದೆ. ತಾಳಿ ವಿಷಯ ಮೊದ್ಲೇ ಸೆನ್ಸಿಟಿವ್, ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕು. ಕರೆಕ್ಟ್ ಸರ್. ಕಾಮಿಡಿ ಮಾಡೋದನ್ನ ಇಲ್ಲೇ ನಿಲ್ಸ್ಬೇಕು. ಅಕ್ಕ ಹೇಳಿದ್ ಕೇಳಿಸ್ತಾ? ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡು. ಬಿಡಿ, ನಾನ್ ನೋಡ್ಕೋತೀನಿ. ಯಾವ್ದೋ ಯೋಚನೆಯಲ್ಲಿ ಮುಳುಗು ಹೋಗಿದ್ಯಾ? ನೀರು ಕುದ್ದು ಉಕ್ಕಿ ಬರ್ತಾ ಇರೋದು ಎಲ್ಲಿ ಕಾಣಿಸುತ್ತೆ? ಹಾಗೇನಿಲ್ಲ. ಏನು ಅಂತ ಗಾಢ ಯೋಚನೆ? ಹೇಳಿದ್ನಲ್ಲ, ನನ್ಗೇನಿರುತ್ತೆ? ಬಟ್ಟೆ ಒಣಗ್ತಾ, ಹಾಲುಕ್ತಾ, ಅನ್ನ ಅರಳ್ತಾ, ಇಷ್ಟೇ. ಇರುತ್ತೆ. ಸೂರ್ಯ ಹುಟ್ಟದ್ನ, ರಾಜ್ಯ ಬೆಳಗ್ತಾ, ಇಂಥದ್ದೆಲ್ಲ ಯೋಚನೆ ಇರುತ್ತೆ. ಆದ್ರೆ ಇದನ್ನೆಲ್ಲ ನೀನ್ ನನಗೆ ಹೇಳೋದಿಲ್ಲ ಅಲ್ಲವಾ? ಅಲ್ಲ, ನಿಮ್ಮಿಂದ ಮುಚ್ಚಿಟ್ಟು ಬದುಕೋ ಕುಂಟ ಅಂತ ಏನು ನಂಗೆ ಗೊತ್ತಿಲ್ಲ. ಆದ್ರೆ ಸಾಯೋದಂತೂ ಖಚಿತ. ಸೆರಗಲ್ಲಿ ಕೆಂಡನ ಕಟ್ಕೋಬಾರ್ದು ಮಾಡ್ತಿ. ಹೊಗೆ ಮುಚ್ಚಿಡೋಕಾಗಲ್ಲ, ಅರ್ಥ ಆಯ್ತಾ? ಗೊತ್ತಿರ್ಲಿ, ನನ್ನ ಹೆಂಡತಿ ಮುಚ್ಚಿಟ್ಟ ಕೆಂಡ. ಸುಳ್ಳು ಅವಳ ಸೆರಗನ್ನಷ್ಟೇ ಸುಡಲ್ಲ, ಇಡೀ ದೇಹನೇ ದಹಸಿ ಸುಡುತ್ತೆ. ಆ ಹೊತ್ತು ಹತ್ರ ಬಂದಿದೆ. ಅರ್ಥ ಆಗ್ತಿಲ್ಲ. ಆಗೋಗಿರೋದೆಲ್ಲ ನಿನ್ನ ಕಾಡ್ತಾ ಇದೆ, ಅದಕ್ಕೆ ನೀನ್ ಹೀಗೆ ಆಡ್ತಾ ಇದೀಯ. ನೋಡು, ನೀರು ಕುದ್ದು ಹೋಗಿದೆ. ಆರಿದ್ಮೇಲೆ ತಗೊಂಡ್ ಬಾ. ನೀನು ಆಡೋ ಆಟದ ಪರದೆ ಇಳಿದ ಮೇಲೆ. ಅಜ್ಜಿ, ಸಾರಿ ಅಜ್ಜಿ. ನಿನ್ ಮೊಮ್ಮಗಳು ಯಾವತ್ತೂ ನಿನ್ನ ಈ ರೀತಿ ತೊಂದ್ರೆಗೆ ಸಿಕ್ಕಾಕ್ಸ್ತಾಳೆ ಅಂತ ನೀನ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ನಿನ್ನಂತ ಒಳ್ಳೆ ಅಜ್ಜಿಗೆ ನನ್ನಂತ ಮೊಮ್ಮಗಳು ನಿನ್ಗೆ ಸಿಗ್ಬಾರ್ದಿತ್ತು. ಬಾಯಿ ಮೇಲೆ ಹೇಳ್ಬಿಟ್ರೆ ನೋಡು, ಏನಾಗಿದೆ ಈಗ ನಮ್ಗೆ ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ನಿನಗೆ ಈ ಮನೇಲಿ ಇರೋಕ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದ್ರೂ ನಿನಗೆ ಒತ್ತಾಯ ಮಾಡಿ ನಿನ್ನ ಇಳಿಸ್ದೆ.
ನನಗ್ ತೊಂದರೆ ಕೊಡ್ತಾ ಇದ್ದೀನಿ ಅಜ್ಜಿ, ಅದಕ್ಕೆ ಹೀಗೆ ಹೇಳ್ದೆ. ನನ್ ಮೊಮ್ಮಕ್ಳು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವಿಬ್ರು ನನ್ನ 2 ಕಣ್ಣುಗಳಿದ್ದಂಗೆ ಕಂಡ್ರೆ. ನೀವೇನಾದ್ರೂ ಹೇಳ್ತೀರಾ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಸರಿಯಾದ ಕಾರಣ ಇರತ್ತೆ ಅಂತ ನಂಬೋಳ್ ನಾನು. ನೀವೇನೇ ಹೇಳಿದ್ರು ನಾನ್ ಕಣ್ಮುಚ್ಕೊಂಡ್ ಮಾಡ್ತೀನಿ, ಸರಿನಾ? ಸರಿ, ಹಾಗಾದ್ರೆ ತಗೋ ಊಟ ಮಾಡು. ಬೇಡ ಪುಟ್ಟ, ಸಲ್ಲದ ಊಟಕ್ಕಿಂತ ಸಹಿಸ್ಕೋಬಹುದಾದ ಹಸಿವೆ ಒಳ್ಳೇದು ಕಣೆ. ಅಜ್ಜಿ, ತಿನ್ನೋ ಒಂದೊಂದ್ ಅಗ್ಲಿನ ಮೇಲೂ ನಮ್ ಹೆಸರು ಇರುತ್ತೆ ಅಂತ ಹೇಳ್ಕೊಟ್ಟವಳೆ ನೀನು. ನೋಡು ಪುಟ್ಟ, ನೋಡು, ಈಗಷ್ಟೇ ನನ್ ಮಾತೆಲ್ಲ ಕೇಳ್ತೀನಿ ಅಂತ ಹೇಳಿದ್ಯಾ, ಇವಾಗ ನೀನ್ ಊಟ ಮಾಡ್ಬೇಕಷ್ಟೇ. ನೋಡು, ಗುಡ್ಸಿ ಗುಂಡಾಂತರ ಮಾಡಕ್ಕೆ ಅಂತ ಸೇರ್ಕೊಂಡ್ರ ಹೆಗ್ಣಗಳು ಕದ್ದು ತಿಂತ ಇವೆ. ಏನಜ್ಜಿ, ಊಟ ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಉಗ್ಸಟ್ಟೆ ಸಿಗುತ್ತೆ ಅಂದ್ರೆ ಹಳಸ್ಲೂಟ ಕೂಡ ಚೆನ್ನಾಗೇ ಇರುತ್ತೆ. ಮುಕ್ಕಿ ಮುಕ್ಕಿ ಚೆನ್ನಾಗ್ ಮುಕ್ಕಿ. ಇಲ್ಲಿರೋ ಒಂದೊಂದ್ ಹಗ್ಲಲ್ಲೂ ನಿನ್ನ ಹೆಸರೇ ಇರೋದು ಅಜ್ಜಿ. ಇದನ್ನ ನೀನು ಪೂರ್ತಿಯಾಗಿ ಖಾಲಿ ಮಾಡ್ಬೇಕು. ತಗೋತೀನಿ. ಹೌದೌದು, ಒಂದೊಂದ್ ಕಾಳಲ್ಲೂ ನಿಮ್ ಹೆಸರೇ ಇದೆ. ಯಾರ ಮನೆದಾದ್ರೇನಂತೆ. ತಿನ್ನಿ ಚೆನ್ನಾಗ್ ತಿನ್ನಿ. 1 ಪ್ಲೇಟ್ ಅನ್ನ, ಸಾರು, ಪಲ್ಯ. ಬೇಕಾದ್ರೆ ಮೊಸರು ತಗೊಳ್ತೀನಿ, ಆದ್ರೆ ಪುಕ್ಸಟ್ಟೆ ಅಂತೂ ತಿನ್ನಲ್ಲ. 150 ರೂಪಾಯಿ ಇದೆ, ಸ್ವಲ್ಪ ಜಾಸ್ತಿನೇ ಇರ್ಬೋದು. ಆದ್ರೆ ಇಷ್ಟ ದಿನ ಊಟ ಮಾಡಿದೀವಲ್ಲ, ಅದಕ್ಕೂ ಸೇರ್ಸಿ ಕೊಟ್ಟಿದ್ದೀನಿ. ಸರಿಯಾಗಿ ಲೆಕ್ಕ ಹಾಕೊಳ್ಳಿ. ಜಾಸ್ತಿ ಇದ್ರೆ ನೀವೇ ಟಿಪ್ಸ್ ಇಟ್ಕೊಳ್ಳಿ. ಇನ್ ಮುಂದೆ ಇದೇ ರೀತಿ 150 ರೂಪಾಯಿನ ಕೊಡ್ತಾನೆ ಇರ್ತೀನಿ. ಎಷ್ಟೇ ಕೊಬ್ಬು ನಿನ್ಗೆ. ಈ ಮನೆ ಋಣ ನಮ್ಮ ಮೇಲಿದೆ, ಒಪ್ಕೊಳ್ತೀನಿ. ಆದ್ರೆ ನಿನ್ನಂತ ಮುಟ್ಟಾಳನ್ ಮಾತ್ ಕೇಳೋ ದರಿದ್ರ ನಮ್ಗಿನ್ನೂ ಬಂದಿಲ್ಲ. ನಿನ್ ಸೇವೆ ಮಾಡ್ಕೊಂಡಿರೋ ದೌರ್ಭಾಗ್ಯ ಬಂದಿಲ್ಲ, ಬರೋದು ಇಲ್ಲ. ನಿನ್ ಕೈನ ನಿನ್ನ ಹತ್ರನೇ ಇಟ್ಕೊ, ನನ್ ಮೇಲ್ ಬಳಸೋದಕ್ ಬರ್ಬೇಡ. ಅಜ್ಜಿ, ಇಲ್ಲಿ ಕ್ರಿಮಿ ಕೀಟ ಜಾಸ್ತಿ ಓಡಾಡ್ತೀನಿ. ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ, ಬಾ ಒಳಗೋಗೋಣ. ಮನೆಗ್ ಬಂದು ತಿಂಗಳುಗಳೇ ಆಯ್ತು, ಅದಕ್ಕೆ ತಿಂದು ತಿಂದು ಚೆನ್ನಾಗಿ ಕೊಬ್ಬು ಬೆಳೆಸ್ಕೊಂಡಿದ್ದಾರೆ. ಬಂದು ಹೊಸದ್ರಲ್ಲೇ ಮನೆಯಿಂದ ಓಡಿಸ್ಬೇಕಾಗಿತ್ತು. ಇಷ್ಟ ದಿನ ಬಿಟ್ಟಿದ್ದು ದೊಡ್ಡ ತಪ್ಪಾಯ್ತು. ಮೇಡಮ್, ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಇಲ್ಲೊಬ್ರು ನಿಂತಿದ್ದಾರೆ. ಮೇಡಮ್, ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರೋದು ನೀವೇನಾ? ಹೌದು, ನನಗೆ ಬುಕ್ ಆಗಿರೋದು. ಸವಿತಾ ಅನ್ನೋ ಐಡಿ ಬುಕ್ ಆಗಿರ್ಬೇಕು ನೋಡಿ. ಹಾ ಹೌದು. OTP ಗೊತ್ತಿದ್ಯಾ? ಹಾ ಗೊತ್ತಿದೆ, 9152. ಒಂದ್ಸಲ ಡ್ರಾಪ್ ಲೊಕೇಶನ್ ಎಲ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತೀನಿ, ಕರೆಕ್ಟ್ ಇದ್ಯಾ ಅಂತ ಹೇಳ್ತೀರಾ? ಹಾ ಕರೆಕ್ಟ್ ಇದೆ. ಆಕ್ಚುಲಿ ನಮ್ಮ ಅಕ್ಕ ಬುಕ್ ಮಾಡಿರೋದು, ಅವಳಲ್ಲಿ ಕಾಯ್ತಾ ಇದ್ದಾಳೆ. ಪ್ಲೀಸ್ ನನ್ನ ಸ್ವಲ್ಪ ಸೇಫ್ ಆಗಿ ಕರ್ಕೊಂಡೋಗಿ. ನೀವೇನು ಟೆನ್ಷನ್ ಆಗ್ಬೇಡಿ, ಆರಾಮಾಗಿ ಕುತ್ಕೊಳ್ಳಿ. ನಾನ್ ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಒಂದ್ ನಿಮಿಷ. ನೀವೇನಾದ್ರು ಜಾಬ್ ಮಾಡ್ಕೊಂಡಿದ್ದೀರಾ? ಹಾ, ಸಂಪಾದನೆ ಏನಾದ್ರು ಮಾಡ್ಲೇಬೇಕಲ್ಲ. ನೈಸ್, ಬನ್ನಿ. ನೋಡಿ ಮೇಡಮ್, ನೀವ್ ಹೇಳಿದ ಡಿಸೈನ್ ಎಲ್ಲ ತಂದಿದ್ದೀನಿ. 2 ಅಷ್ಟೆಲ್ಲ ತಗೊಂಡ್ಬಂದಿದ್ದೀನಿ. ಒಳ್ಳೇದಾಯ್ತು ಮುರ್ಚಡೆ. ನಮ್ ಕಾಲದಲ್ಲಂತೂ ಈ ರೀತಿ ಆಪ್ಷನ್ಸೇ ಇರ್ಲಿಲ್ಲ ಅಲ್ವಾ? ಆಪ್ಷನ್ಸ್ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ, ಆದ್ರೆ ನಾವು ಇಷ್ಟಪಟ್ಟಿದ್ದನ್ನ ಯಾವತ್ತೂ ನಾವು ತಗೊಳಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವ್ರು ಏನ್ ಕೊಡ್ತಾರೋ ಅದನ್ನಷ್ಟೇ ಹಾಕೋಬೇಕಿತ್ತು ಅಲ್ವಾ? ಅದಂತೂ ನಿಜ ಬಿಡು. ನೋಡು, ಇವ್ರಿಬ್ರನ್ನ ತಗೊಳ್ಳಿ ಅಂತ ಕರ್ಸಿದೀವಿ, ಆದ್ರೆ ಇವರಿಬ್ರು ನಮ್ಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿ ನಿಂತಿದ್ದಾರೆ. ನಿತ್ಯ, ಯಾಕಾಗ ಸುಮ್ನೆ ನಿಂತಿದ್ಯಾ? ಇದೆಲ್ಲ ತರ್ಸಿರೋದ್ ನಿನಗೆ. ಬಾ ನೋಡು. ಬಾಮ್ಮ ಬಾ. ಹಲೋ ಡಾರ್ಲಿಂಗ್, ಏನು ನಿನ್ನ ಸಪರೇಟ್ ಆಗಿ ಕರಿಬೇಕಾ? ಬನ್ನಿ ಮುಂದೆ, ಬನ್ನಿ. ಬಂಗಾರಿ, ನೀನ್ ಏನ್ ಮಾಡಕ್ ಹೊರಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಓ, ನಿನ್ಗೇನಂತ ಗೊತ್ತಾಗ್ತಿಲ್ವಾ? ಒಂದ್ ನಿಮಿಷ ಇರು. ಸರ್, ನೀವಿಲ್ಲಿ ಐಸ್ ಕ್ರೀಮ್ ಮಾರೋದಕ್ ಬಂದಿದ್ದೀರಾ? ಯಾಕೆಂದ್ರೆ ನಮ್ ಹುಡುಗನ್ ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳಿದೆ. ಇದನ್ನೆಲ್ಲ ನಿಮ್ಗೋಸ್ಕರನೇ ತರ್ಸಿರೋದು. ಬನ್ನಿ. ಅಜ್ಜಿ, ನನ್ಗೆ ಯಾವ ಒಡವೆನೂ ಬೇಡ, ನನ್ಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆಭರಣ ಇಷ್ಟ ಆಗದೆ ಇದ್ರೆ ಸರಿ, ಆದ್ರೆ ತಾಳಿ ಸರ ತಗೊಳ್ಳೇಬೇಕಲ್ವಾ? ಯಾಕೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಜ್ಜಿ, ನನ್ಗೆ ಅಶ್ನದ ದಾರನೇ ಓಕೆ, ಇದೆಲ್ಲ ಏನು ಬೇಡ. ನೋಡು, ಹೇಗಿದ್ರು ಮಾಂಗಲ್ಯನ ಚೈನ್ಗೆ ಹಾಕ್ಬೇಕಿತ್ತಲ್ವಾ? ದಾರ ಕಟ್ಟಾಗೋಯ್ತಲ್ಲ, ಈಗ ಚೈನ್ಗೆ ಹಾಕಿದ್ರೆ ಆಯ್ತು. ನಮ್ ನಿರ್ಧಾರನ ನಾವು ಬದಲಾಯಿಸೋದಿಲ್ಲ. ಅಲ್ಲ ಅಜ್ಜಿ, ಅದ್ ಹಾಗಲ್ಲ. ನೋಡು, ದೊಡ್ಡ ನಾವ್ ಹೇಳ್ತಿದೀವಿ, ನೀವು ನಮ್ ಮಾತ್ ಕೇಳ್ಬೇಕು ಅಷ್ಟೇ. ನೋಡಮ್ಮ, ಈ ಸರ ನೋಡು, ಇದೆಷ್ಟ್ ಚೆನ್ನಾಗಿದೆ ನೋಡು, ತಗೋ. ನಿಂಗೆ ಇದು ಇಷ್ಟ ಆಗತ್ತ ನೋಡು. ನಂಗೊಂದ್ ಸ್ವಲ್ಪ ಕಾಲ್ ಅಟೆಂಡ್ ಮಾಡೋದಿದೆ, ನಾನ್ ಹೋಗ್ ಬರ್ತೀನಿ. ಏನ ಕಾಲ? ಮನೆಯಿಂದ ಆಚೆ ಕಾಲಿಟ್ರೆ ಕಾಲ್ ಮುರಿದು ಬಿಡ್ತೀನಿ. ತಾಳಿ ಸರ ಗಂಡ ಇಂಟಿಬ್ರಿಗೂ ಹಕ್ಕಿದೆ. ಇಬ್ರು ಸೇರ್ಕೊಂಡು ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿ. ಹಾ, ನನಗೆ ಯಾಕೋ ಲೊಕೇಶನ್ ತಪ್ಪಿದೆ ಅನ್ಸ್ತಿದೆ. ಈ ಜಾಗ ನೋಡ್ತಿದ್ರೆ ಸರಿ ಇಲ್ಲ ಅನ್ಸ್ತಿದೆ. ಅಕ್ಕ, ದ್ಯಾವ್ರು ನಮ್ಮಂತವ್ರನ್ನ ಭೂಮಿ ಮೇಲೆ ಕಳ್ಸೋದೆ ದಾರಿ ತಪ್ಪಿ ಅನ್ಸುತ್ತೆ. ಅಂತದ್ರಲ್ಲಿ ಭೂಮಿ ಮೇಲೆ ಇನ್ಯಾ ದಾರಿ ತಪ್ಪಿಸ್ಕೊಳ್ಳೋಣ? ಶೋ, ನಾನ್ ಹಾಗಲ್ಲ ಹೇಳ್ತಿರೋದು. ಈ ಏರಿಯಾ ನೋಡೋದಕ್ಕೆ ಬೇರೆ ತರಾನೇ ಇದೆ.
ದುಡ್ಡು ಎಷ್ಟಾಯ್ತು ಅಂತ ಹೇಳಿ ಅಕ್ಕ. ಅಯ್ಯೋ ಪಾಪದ ದುಡ್ಗಿ ಕಣ್ ಕಾಣಿಸ್ದೇ ಇರೋಳು ದುಡ್ಡೇಗ್ ಇಸ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೀರಾ? ಅಕ್ಕ, ದುಡ್ಡಿಗೆ ಯಾವ್ದೇ ಪಾಪ ಪುಣ್ಯ ತಾಗಲ್ಲ. ನೀವು ನಿಮ್ ಕೆಲಸ ಮಾಡಿದೀರಾ, ಸೊ ಅದಕ್ ನೀವು ದುಡ್ಡು ತಗೊಳ್ಳೇಬೇಕು. ತಗೊಳ್ಳಿ, ಎಷ್ಟಾಯ್ತು ಹೇಳಿ? 50 ರೂಪಾಯಿ ಕೊಡಿ ಸಾಕು. ನನ್ ಬ್ಯಾಗ್ ಕೊಡಿ ಸ್ವಲ್ಪ. ಹುಷಾರು. ಅಕ್ಕ, ಇಲ್ಲಿವರೆಗೂ ಹೆಂಗೋ ನಿಮ್ ಜೊತೆ ಬಂದ್ಬಿಟ್ಟೆ. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬೋದಾ? ಹಾ ಸರಿ ಅಮ್ಮ, ಬನ್ನಿ. ಥ್ಯಾಂಕ್ ಯು ಅಕ್ಕ, ದೇವ್ರ ತರ ಸಿಕ್ಕಿರಿ ನನ್ಗೆ. ನೀವ್ ಇಲ್ದೇ ಇದ್ರೆ ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ ಇಲ್ಲಿಗ್ ಬರ್ಲಿಕ್ಕೆ. ಇದೇ ಜಾಗನಾ? ಹ್ಞೂ ಅಕ್ಕ, ಇದೇ ಜಾಗ. ನನ್ಗೆ ಕಣ್ ಕಾಣಿಸ್ದೇ ಇರ್ಬೋದು, ಆದ್ರೆ ಕಿವಿಗ್ ಬೀಳೋ ಶಬ್ದ, ಕಾಲಿಗ್ ತಾಕ್ತಿರೋ ನೆಲ ಎಲ್ಲ ಸರಿಯಾಗೇ ಇದೆ. ಚೂರ್ ಹಂಗೆ ನನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಬಿಡಿ ಪ್ಲೀಸ್. ಹಾ ಅಕ್ಕ, ನಾನು ಇಲ್ಲಿಗೆ ಬರ್ಬೇಕಾಗಿದ್ದು. ಥ್ಯಾಂಕ್ ಯು. ಸರಿ ಅಮ್ಮ, ನಾನು ಹೊರಡ್ತೀನಿ. ಹುಷಾರು. ಇವ್ರು ಯಾಕೋ ನಮ್ ಮಾತೆ ಕೇಳಂಗ್ ಕಾಣ್ತಿಲ್ಲ. ಏನ್ ಮಾಡೋದು? ನಾವು ಬೇಡ ಅಂದಷ್ಟು ಸುಮ್ಮನೆ ಹಠ ಜಾಸ್ತಿ ಮಾಡ್ತಾರೆ. ಸದ್ಯಕ್ಕೆ ಬೀಸೋದೊಣ್ಣೆದ ತಪ್ಪಿಸ್ಕೊಳ್ಳೋದು ಒಳ್ಳೇದು. ಯಾವ್ದೋ ಒಂದು ತಗೊಳ್ಳಿ ಬಿಡಿ. ಸುಮ್ನೆ ಇದ್ರೆ ಪರ್ಚೇಸೇ ಮಾಡ್ಬಿಡ್ತಾರೆ. ನಾವ್ ಎಲ್ಲದಕ್ಕೂ ಬೇಡ ಅಂತಿದ್ರೆ ನಾವೇ ಅನುಮಾನಕ್ಕೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಮುಡ್ಜಡೆ ಅಲ್ಲಿ ನೋಡು, ನಾವಿಬ್ರು ಇಲ್ಲಿ ಸಾರಾ ನೋಡ್ತಾ ಇದೀವಿ, ಅವರಿಬ್ರು ಪಿಸಿ ಪಿಸಿ ಅಂತ ಮಾತಾಡ್ಕೊಂಡು ರೋಮ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರದ್ದು ಹೀಗೆಲ್ಲ ಆಡೋ ವಯಸ್ಸು, ಒಪ್ಕೊಳ್ಳೋಣ. ಆದ್ರೆ ಇದನ್ನ ಕದ್ದು ನೋಡೋ ವಯಸ್ಸು ಖಂಡಿತ ನಮ್ದಲ್ಲ. ಸುಮ್ನಿರೆ, ಈ ವಯಸ್ಸಲ್ಲಿ ನೋಡಬಾರ್ದು ಅಂತ ಏನಿದೆ, ನೋಡೋಣ ಸುಮ್ನಿರು. ಸಾಕು ಸಾಕು, ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಇಲ್ಲಿ ಕುತ್ಕೊ. ಮುಚ್ಚಡೆ ಕೊಡೆ ಇಲ್ಲಿ. ಆಕ್ಚುಲಿ ಎಲ್ಲಾನು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದ್ಯಾ, ಆದ್ರೆ ತಗೊಳಕ್ಕೆ ಸಂಕೋಚ. ಮುಚ್ಚಡೆ, ನಿನಗೆ ಸಂಕೋಚ ಪಡೋದ್ರಲ್ಲಿ ನಿನ್ ಮೊಮ್ಮಗಳು ನಿಮ್ಮ ಅಜ್ಜಿ. ನೋಡು, ಹಾಗೆಲ್ಲ ಹೇಳೋಗಿಲ್ಲ. ಚೆನ್ನಾಗಿರೋದ್ನ ನೀನ್ ಆರಿಸ್ಬೇಕು ಅಷ್ಟೇ. ಹೀಗೆ ನೋಡ್ತಾ ಕೂತಿದ್ರೆ ನಾಳೆ ಆಗತ್ತೆ. ನೀನ್ ಏನ್ತಿ ಸ್ವಲ್ಪ ಹೆಲ್ಪ್ ಮಾಡೋ. ನಾನ್ ಯಾಕೆ? ನೋಡು ಅಂದ್ರೆ ನೋಡ್ಬೇಕಷ್ಟೇ. ನೋಡು, ಅವಳು ಕುತ್ತಿಗೆಗೆ ಯಾವ್ ಚೆನ್ನಾಗಿರುತ್ತೋ ನೋಡು, ನೀನೆ ಸೆಲೆಕ್ಟ್ ಮಾಡು. ಡಾರ್ಲಿಂಗ್, ನನ್ಗೆ ಇವೆಲ್ಲ ಗೊತ್ತಾಗಲ್ಲ. ಹೌದಾ? ಒಂದ್ ಕೆಲ್ಸ ಮಾಡು, ಎಲ್ಲಾ ಸಾರ ತಗೊಂಡು ಅವಳ ಕುತ್ತಿಗೆ ಹತ್ರ ಇಡಿ. ಯಾವ್ ಚೆನ್ನಾಗಿರುತ್ತೆ ನೋಡೋಣ, ಆಮೇಲೆ ಸೆಲೆಕ್ಟ್ ಮಾಡೋಣ, ಸರಿನಾ? ಅಲ್ಲ, ಅದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ವಾಲ್ಗುದವ್ರನ್ನ ಕರ್ಸಿ ಇಲ್ಲೇ ತಾಳಿ ಕಟ್ಟಿಸ್ಬಿಡ್ತೀನಿ ಅಷ್ಟೇ. ತಗೊಳ್ಳೋ ಬೇಗ ಬೇಗ. ಹಾ, ಒಂದು ನಿಮಿಷ ಮೇಡಮ್. ಕೊಡಮ್ಮ, ಕುತ್ತಿಗೆ ಹಿಡಿದ್ ನೋಡು. ಅಯ್ಯೋ ಅದೇನಾ ದೂರ ನಿಂತ್ಕೋತಿಯ, ಹತ್ರ ಇಡಿ. ನಿತ್ಯ ಅವ್ರೆ, ಒಂದೇ ಮನೇಲಿದ್ದು ಯಾಕೆ ಮೆಸೇಜ್ ಮಾಡ್ತಿದ್ದೀರಾ? ನನ್ಗಿನ್ನ ಎಲ್ಲಾ ವಿಷಯನೂ ಒಳಗಡೆ ಇಟ್ಕೊಳಕ್ ಆಗ್ತಿಲ್ಲ. ಎಲ್ಲ ಹೇಳ್ಬಿಡ್ತೀನಿ. ಏನ್ ವಿಷಯ? ನಮ್ಮಿಬ್ರು ಮದ್ವೆ ವಿಷಯ, ನಾನ್ ಪ್ರೆಗ್ನೆಂಟ್ ಆಗಿರೋದು ಎಲ್ಲ ಇವತ್ತು ಹೇಳ್ಬಿಡ್ತೀನಿ ಕಣ್ಣ. ಹೇಳ್ಬಿಟ್ಟು ಅಟ್ಲೀಸ್ಟ್ ನನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನಿಮ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯವ್ರೆಲ್ಲರಿಗೂ ಸ್ಟ್ರೆಸ್ ಕೊಡ್ತೀರಾ? ನಂಗೆ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಕಣ್ಣ. ಅದ್ರಲ್ಲೂ ಇಷ್ಟು ದೊಡ್ಡ ಗುಟ್ಟನ್ನ ನನ್ನ ಹೊಟ್ಟೆಲಿ ಇಟ್ಕೊಂಡು ತೀಕ್ಷಣ ಉರ್ದ್ ಹೋಗ್ತಾ ಇದ್ದೀನಿ ನಾನು. ಪ್ಲೀಸ್ ಬೇಡ, ದುಡುಕ್ಬೇಡಿ. ಇವತ್ ನೀವ್ ಏನೇ ಹೇಳಿದ್ರು ನನ್ನ ತಡಿಯೋಕ್ ಆಗಲ್ಲ ಕಣ್ಣ. ಮುಂದೇನಾಗುತ್ತೋ ನೋಡ್ಕೊಳ್ಳೋಣ. ನಿತ್ಯ,